ತರ್ತದೆ ಅನ್ನೋದು ಭಾಳಷ್ಟು ಜನರ ಅಂಬೋಣ. ಯಾಕಂದ್ರೆ ಈಗಾಗಲೇ ಇಂಗ್ಲೆಂಡದ ನೆಲದಲ್ಲಿ ಹೋಗಿ ಡ್ರಾ ಮಾಡ್ಕೊಂಡು ಬಂದದ ಭಾರತ ಟೀಮ ಅಂದಾಗ ಇವತ್ತೊಬ್ಬ ಯೋಚಿಸುವ ಚಿಂತಿಸುವ ವ್ಯಕ್ತಿಗಳು ಟೀಮಲ್ಲಿದ್ದಾರೆ. ಅದಕ್ಕೆ ಶುಭ್ಮನ್ ಗಿಲ್ ದೊಡ್ಡ ಎಕ್ಸಾಂಪಲ್ಲ. ಯಾಕಂದ್ರೆ ಒಂದು ಸಾಮಾನ್ಯ ಟೀಮ್ ತೆಗೆದುಕೊಂಡು ಹೋಗಿ ಅಸಾಮಾನ್ಯವಾಗಿ ಅದನ್ನು ಡ್ರಾ ಮಾಡ್ಕೊಂಡು ಬಂದಂಥ ಒಂದು ಕ್ಷಣ ಅದಲ್ಲ, ಅದು ನಿಶ್ಚಿತವಾಗಿಯೂ ಬಹಳ ದಿನಗಳವರೆಗೆ ನೆನಪುಳಿಯುವಂಥದ್ದು. ಅದು ಇಲ್ಲಿ ಆಗ್ಬೋದು, ಆಗ್ತದೆ ಅನ್ನೋಂಥ ವಿಶ್ವಾಸ ನಮ್ಮ ಈಗಿನ ಟೀಮಿನ ಅಭಿಪ್ರಾಯ. ಜೊತೆಗೆ ತಂಡದ ಮುಖ್ಯಸ್ಥರಾದಂಥ ಅಜಿತ್ ಅಗರ್ಕರ್ ಅವರು ಈ ರೀತಿ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಅವ್ರು ಇದ್ದಂಥವ್ರು ಏನಪ್ಪ ಅಂತಂದ್ರೆ, ನಮ್ಮ ಅಜಿತ್ ಅಗರ್ಕರ್ ಇದ್ದಂಥವ್ರು ನಮ್ಮ ಏನಪ್ಪ ಅಂದ್ರೆ ಸೂರ್ಯಕುಮಾರ್ ಯಾದವ್ ಅವರಿಗೆ ಎಲ್ಲ ರೀತಿಯ ಅನುಕೂಲಗಳು ಮಾಡಿಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ. ಅದೇನೂ ಇರಲಿ, ಶ್ರೇಯಸ್ ಅಯ್ಯರ್ ಇದ್ದಿದ್ದು ಚೆನ್ನಾಗಿತ್ತು ಅಂತ ಕೆಲವೊಂದು ಮಂದಿ ವಾದ ಮಾಡ್ತಾಯಿದ್ದಾರೆ. ಇನ್ನು ಕೆಲವೊಬ್ರು ಹಾಗೆ ನಡೀತಾನೆ ರೀ, ಒಬ್ಬರು ಬಿಟ್ಟಿದ್ದಕ್ಕೆ ಇನ್ನೊಬ್ರು ತೆಗೆದುಕೊಂಡಕ್ಕೆ ಮ್ಯಾಚ್ನಲ್ಲಿ ಟಿಪ್ಪಣಿ ಇರುವ ಮತ್ತು ಯಾವ್ದಾದ್ರು ಒಂದು ಧೈರ್ಯ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಇವತ್ತಿನ ಟೀಮ್ದಲ್ಲಿ ಎಲ್ಲರೂ ಸ್ಟ್ರಾಂಗ್ ಇದ್ದಾರೆ, ಎಲ್ಲರೂ ಬೆಸ್ಟ್ ಇದ್ದಾರೆ. ಯಾರನ್ನು ತೊಗೊಳ್ಬೇಕು, ಯಾರನ್ನು ಬಿಡಬೇಕು, 11 ಮಂದಿಯಾಗಿ ಸೆಲೆಕ್ಷನ್ ಮಾಡೋದ್ರೆ ಅಷ್ಟು ಹೊರಗಟ್ಟಿಲ್ಲ, ಕಾಂಪಿಟೇಷನ್ ಜೋರದ. ಹೀಗಾಗಿ ದೇಶದ ತುಂಬ ಇವತ್ತು ಕ್ರಿಕೆಟ್ ಏನದಪ್ಪ ಅಂತಂದ್ರೆ ಪ್ರತಿಯೊಬ್ಬರ ಮನವನ್ನು ಗೆಲ್ಲುವಂಥ ಆಟ ಈ ಪರವನ್ನೇ.